ಯಾವುದೋ ಒಂದು ತಪ್ಪು ಹೇಳಿ ಕಳ್ಸೋದು ಅವರಿಗೆ ಈ ತರದ ಎಲ್ಲ ಮಾಡಿ ನಮ್ಮ ಪಂಚಾಯತಿನಲ್ಲಿ ಸರಿಯಾಗಿ ರೈತರಿಗೆ ಯಾವುದೇ ಆದಂತ ಸವಲತ್ತುಗಳು ಏನು ಸಿಗೋದಿಲ್ಲ, ಸಿಗೋದನ್ನಾದ್ರೂ ಅದು ಸಂಬಂಧಪಟ್ಟವ್ರಿಗೆ ತಲುಪಿಸುವಂತ ವ್ಯವಸ್ಥೆನೂ ಮಾಡ್ತಾ ಇಲ್ಲ. ಈ ನಮ್ಮ ಪಂಚಾಯತಿಲಿ ಪೂರ ಲೋಕದೋಷ ಇರೋದ್ರಿಂದ ನಮ್ಮ ಪಂಚಾಯತಿಲಿ ಯಾವುದೇ ಕೆಲಸಗಾರ ನಾವು ಸದ್ಯಕ್ಕೆ ಪಡ್ಕೊಳ್ಳೋದು ಕಷ್ಟ ಆಗಿದೆ, ಏನು ತಗೊಳಕ್ಕಾಗಲಿ. ಇವತ್ತಿನ ಪರಿಸ್ಥಿತಿನಲ್ಲಿ ನೋಡಿದ್ರೆ ಈಗ ಹೋದನೇ ವರ್ಷ ಮಳೆಗಾಳಿ ಹೊಡೆದು ಚೆಟ್ಟಿಗಳು ಇರೋದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಮನೇನೂ ಕಿತ್ಕೊಂಡು ಹೋಗಿದ್ದಾರೆ. ಈ ಚೆಟ್ಟಿನಲ್ಲಿರ್ತವೆ ಈ 2021ರಿಂದ 19ರಿಂದಲೂ ಇದಾವೆ ಚೆಟ್ಟಿಗಳು. ಅವೆಲ್ಲ ಈಗ ಮತ್ತೆ ಇದು ಮಾಡ್ಬೇಕು ಅಂತಂದ್ರೆ ನಾವು ಎಲ್ಲಿಂದ ತರಲಿ, ಏನ್ ಮಾಡೋದು? ಈ ಪರಿಸ್ಥಿತಿನಲ್ಲಿ ರೈತ ನಾವಿದ್ದೀವಿ. ಆ ಸಿಗೋ ಎಲ್ಲ 10,000, 15,000, 20,000 ದುಡ್ಡಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಬರಗಾಲದಲ್ಲಿ ನಾವು ದನಿ ನಾವೇ ಮಾಡಿಲ್ಲ, ಕಿತ್ಕೊಂಡು ಹೋಗಿ ಮನೆ ಮರಗಳೆಲ್ಲ ಸಿಗೋದು ಹಾಳಾಗೋಯ್ತು. ಅಂತ ಸಂದರ್ಭ ಎಲ್ಲ ಬಂದಾಗ ಇವರು ಸುಮ್ಮನೆ ಫೈಲ್ಗಳು ಆವತ್ತಿಂದಲೂ ಪೆಂಡಿಂಗ್ ಇದೆ. ಇಲ್ಲ ಫೈಲ್ ಅವು ಯಾವೂ ನಮಗೆ ಯಾರಿಗೂ ಆ ದುಡ್ಡಿನ ಸಂದಾಯನೂ ಆಗಿಲ್ಲ. ಎಲ್ಲಿಂದ ತರಲಿ ಅಂತ ಕೇಳಿದ್ರೆ ಸುಮ್ಮನೆ ತಿಳಿಯಾಗಿ ಉತ್ತರ ಕೊಡ್ತಾರೆ ಪಿಡಿಒ. ಆ ಪಿಡಿಒಗೆ ನಾವೇನಾದ್ರೂ ಮಾತಾಡ್ತಾ ಆಚೆಗೆ ಹೋಗಿರ್ತಾರೆ, ಮಾಡ್ತಾರೆ. ಬರಗಾಲ ಪರಿಸ್ಥಿತಿಗೆ ಬಿಲ್ ಬಂದು ನಾವು ಜೀವನ ಮಾಡ್ಬೋದು ಅಂತ ಪ್ರಯತ್ನ ಪಟ್ಟು ಬಂದ್ರೆ ಆ ಬರಗಾಲ ಪರಿಸ್ಥಿತಿ, ಬರಗಾಲ ಬಿಲ್ಲು ಇಲ್ಲ, ಮಂಜೂರಾತಿ ಇಲ್ಲ, ಯಾವುದೂ ಇಲ್ಲ, ಯಾವ ವರ್ಕು ಇಲ್ಲ, ಹಾಗೆ ಬಿಲ್ನ ಕೊಡುತ್ತಿಲ್ವಲ್ಲ. ಅವ್ರು ಬೇಕಾದ ಕಂಪ್ನಿ ಬೇಕಾದ ಮಾತ್ರ ಬಿಲ್ ಮಾಡ್ಕೊಂಡವ್ರೆ. ರೈತರ ಹತ್ರ ಒಂದೇ ಒಂದು ಬಿಲ್ ಮಾಡಿಲ್ಲ. ಇದು ಬೇಕಾದವ 4 ಸಿಂಗಾಪುರದ 4 ಇದು ಮಾಡ್ಕೊಂಡಾರೆ. ಸಿಂಗಾಪುರದಲ್ಲಿ ಅಧ್ಯಕ್ಷ ಇದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ರೈತರೇನಾರ ಕೇಳಿದ್ರೆ ಎದುರಿಸ್ತಾರೆ, ವಿಡಿಯೋ ಮಾಡ್ರಿ, ಅವ್ರನ್ನ ವಿಡಿಯೋ ಮಾಡ್ರಿ, ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ನಾವೇನಾದ್ರು ವಿಡಿಯೋ ಮಾಡಕ್ ಹೋದ್ರೆ ಮಾಡ್ಕೊಡ್ದು, ಪರ್ಮಿಷನ್ ತಗೊಂಡ್ ಮಾಡ್ರಿ ಅಂತಾರೆ. ಅವ್ರು ಮಾಡೋದಕ್ಕೆ ಯಾವುದೇ ಇದಿಲ್ಲ. ಈ ತರ ಮಾಡಿ ದಂಧೆ ಮಾಡ್ತಾ ಇದಾರೆ ಬಿಟ್ರೆ, ಇಲ್ಲಿ ನಮ್ಮ ಪಂಚಾಯತ್ಗೆ ದಂಧೆಕೋರರು ಜಾಸ್ತಿ ಇದಾರೆ ಬಿಟ್ರೆ ಯಾರು ರೈತರಿಗೆ ಸ್ಪಂದಿಸ ಅಂತ ಅಧಿಕಾರಿಗಳು ಯಾರು ಇಲ್ಲ. ಅವರ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದಾಗ ಹೊತ್ತಿಗೆ ಅವ್ರು ಸೆಟ್ ಮಾಡ್ಕೊಂಡ್ರು, ಕೆಲಸ ಮಾಡ್ದೇನೆ ಬಿಲ್ ತಗೊಂಡಿದ್ದಾರೆ. ಆಮೇಲೆ ದುಡ್ಡು ತಗೊಂಡು ಬಿಲ್ ಹಾಕಿದ್ದಾರೆ, ಶೆಡ್ ಕಟ್ಟಿ ದುಡ್ಡು ತಗೊಂಡು ಶೆಡ್ ಕಟ್ಟಿದ್ದಾರೆ. ಅದು ಪಂಚಾಯತ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದೆ. ಅವರು ಎಲ್ಲ ಕೆಲಸಗಳು 19-20 ಹಿಂದಿನವು ಬಂದು 3 ತಿಂಗಳಾಗಿದೆ ಇಲ್ಲಿ. ಅದು ಹಿಂದಿನ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆ ದಾಖಲೆಗಳನ್ನ ತಗೊಂಡು ಏನಾಗಿದೆ, ಹೊಸದಾಗಿ ವೆರಿಫಿಕೇಶನ್ ಮಾಡಿಸ್ಬೇಕಿದೆ. ಪ್ರತಿಯೊಂದು ವರ್ಕ್ನ ವೆರಿಫಿಕೇಶನ್ ಮಾಡಿ ಮಾಡಬೇಕಿದೆ. ಈ ವೆರಿಫಿಕೇಶನ್ ಮಾಡಿರೋ ವರ್ಕಿಗೆ FTO ಮಾಡಿದೀವಿ. ಯಾವ ವೆರಿಫಿಕೇಶನ್ ಮಾಡಿಲ್ವೋ ಅವನ್ನ ಈಗ ಇಟ್ಟಿದೀವಿ. ಈಗ ವೆರಿಫಿಕೇಶನ್ ಮಾಡಿಸಿ ಗೂಗಲ್ ಫಾರ್ಮ್ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಮತ್ತೆ FTO ಮಾಡ್ತಾರೆ. ಯಾಕೆ ಮಾಡಿಲ್ಲ ಇವ್ರದ್ದು ಎಲ್ಲ ವೆರಿಫಿಕೇಶನ್? ಯಾಕೆ ಮಾಡಿಲ್ಲ? ದಾಖಲೆಗಳು ಸರಿ ಇಲ್ಲ, ಮತ್ತೆ ಹಾಕೊಂಬರ್ರಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವೊಂದು MBಗಳೆಲ್ಲ ಇರ್ಲಿಲ್ಲ, ಹಳೆವು MBಗಳೆಲ್ಲ ಹುಡುಕೊಂಡು ಹೋಗಿ ಅವ್ರ ಕೆಲಸಗಳನ್ನ ನಾವು ಒಂದ್ಸರಿ ಚೆಕ್ ಮಾಡಿದ್ವಿ. ಇನ್ನೊಂದ್ಸರಿ ನಮ್ಮ AD ಅವ್ರು ಬಂದು ನೋಡಿ ಸ್ಕ್ರೂಟ್ನಿ ಮಾಡಿ ಆಮೇಲೆ ವೆರಿಫಿಕೇಶನ್ ಮಾಡಾದ್ಮೇಲೆ ಗೂಗಲ್ ಫಾರ್ಮ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಮಾಡಿದ ತಕ್ಷಣ ಅದೇ ಡೈರೆಕ್ಟ್ ಆಗಿ FTO ಬಂದಾಗ FTO ಮಾಡ್ತೀವಿ. ಅದರಿಂದ ಅವ್ರು ಯಾವುದೇ ಬಿಲ್ಲು ಮಾಡಿಕೊಡ್ಲು ಯಾರವನು ಬೆಳಗ್ಗೆ 10 ಗಂಟೆಯಿಂದಲೂ ಇದೀವಿ. PDO ಬಂದವ್ರು 12ವರೆಗೆ ಬಂದವ್ರೆ. ಇವತ್ತು ದನ ತಂದು ಕಟ್ಟಿದ್ದಾರೆ, 12ವರೆ ತನಕ ಬಂದಿಲ್ಲ ಅವರು. ಆದ್ರೆ ಮೇಲಧಿಕಾರಿ ಕರೆಸ್ರಿ ಅಂದ್ರೆ ಮೇಲಧಿಕಾರಿನ ಯಾರನ್ನು ಕರೆಸ್ತಾ ಇಲ್ಲ ಅವರು. ಸುಮ್ನೆ ಬರೀ ಬರ್ತಾರೆ ಅಂತ ನಾಟಕ ಆಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.